ಯಾರು ಸೂಪ್ರೇಸರು ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಹೋದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಡ್ದು ಎಲ್ಲ ಅದು 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಕಲ್ಲಿಯಾಗಿ ಕಾಡಿಗೆ ಹೊಡಿದ್ದಾರೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಹೆಗ್ಗವರೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಮಣ್ಣು ದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ವಾಲ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ವಾಲ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ವಿ 75 ಏನಾದಷ್ಟು ಊತಾಕಿದ್ವಿ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನ ಅಲ್ಲಿ ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆಯೋದು ಅಲ್ಲಿಗೆ ಊಟಾಕೋದು. ಎಲುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು. ಮತ್ತೆ ಅದು ಹಾಕುವಾಗ ನಾವು ನಾಡ್ದು 100 ಬರ್ತದೆ, ಈ ಕಡೆ ಊಟಾಕೋದು. ಅಲ್ಲಿ ಅಷ್ಟು ಜನ ಊಟಾಕೋದು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಹೋಗೋದು ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮೀಟರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಮೇಲೆ ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ, ಹೈಸ್ಕೂಲ್ ಇದೆ ಅವರು. ಶಾಲೆ ಹಿಂಬದಿಯಲ್ಲಿ, ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಊರಿಗೆ ಹೋಗುದು STM ಕಾಲೇಜ್. ಇಲ್ಲಿ ಓದ್ತಾ ಇದ್ರು. ಎಂತ ಚೆನ್ನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗೆದರು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ, ಕೇಳಿದ್ರೆ ಹುಡುಗಿ ಕೇಳಾದ್ರು ಅಂತ ಹೇಳ್ತಾರೆ. ಒಂದು ಅವ್ರಿಗೆ ನಮ್ಗೆ ಲಾಸ್ಟ್ ಗಾವಣಿ. ಎಲ್ಲಿ ಹುಡುಗಿ ಅದು? ಧರ್ಮಸ್ಥಳದಲ್ಲಿ, ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ಅಂತ ಮೇಲೆ ಹಾಕಿದ್ರು. ಅವರು ಎಂತ ಮಾಡುವ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ಎಂತ ಬರ್ತದೆ ನಾನು ತೆಗೆದುಕೊಟ್ಟು ಬಂದೆ ಜನವನ್ನು. ಮತ್ತೆ ಆ ಬಾಬು ಬೆಟ್ಟದ ಕರ್ನಡಿಗೆ ಒಂದು ಹೆಂಗ್ಸು ವೈಟ್ ಸೀರೆ ಹುಟ್ಟಿದ ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.